ಟೈಮ್ ಎಷ್ಟು 4 ಗಂಟೆ ಆಯ್ತಲ್ಲ. ಹೇಳ್ರಿ ಏನಾರ ಏನು ಮಾಡೀನಿ ಈಗ ಯೂಟ್ಯೂಬ್ ಹಾಕಕ್ಕ. ಕುಡಿಯೋದು ಮತ್ತೆ ತೋರಿಸ್ಬಿಡೋ ಬರೀ. ಏಯ್ ಕುಡಿಯೋದು ನಾ ಕುಡಿದಿಲ್ಲ, ನೀ ಕುಡಿಯೋದು. ಹಲೋ ಫ್ರೆಂಡ್ಸ್, ಗದಗ ರೋಡಲ್ಲಿ ಇದ್ದೀವಿ. ಹಾಯ್ ಫ್ರೆಂಡ್ಸ್, ನಾವೀಗ ಗದಗ ಹೋಗ್ತಾ ಇದ್ದೀವಿ. ಆಲ್ರೆಡಿ ಈಗ ಹುಬ್ಳಿ ಬೈಪಾಸಲ್ಲಿದ್ದೀವಿ. ನಾವು ನಮ್ಮ ಫ್ರೆಂಡ್ಸು ಇನ್ನೂ ಒಂದು 2 ಗಾಡಿ ಆಲ್ರೆಡಿ ಮುಂದೆ ಹೋಗಿದ್ದಾವೆ, ಇನ್ನೊಂದು ಗಾಡಿ ಹಿಂದ್ಗಡೆ ಇದೆ. ಈಗ ಮದುವೆ ಹೋಗ್ತಾ ಇರೋದು, ಇನ್ನೂ ಒಂದು 40 ಕಿಲೋಮೀಟ್ರ್ ಉಳಿದಿದೆ. ಈಗ ಹುಬ್ಳಿ ಬೈಪಾಸಲ್ಲಿದ್ದೀವಿ. ಈಗ ಇನ್ನೊಂದು ಗಾಡಿ ಬರ್ತಾ ಇದೆ, ಹಾಗಾಗಿ ನಿಂತ್ಕೊಂಡಿದ್ದೀವಿ ಇಲ್ಲಿ. ಇನ್ನು ಮುಂದಕ್ಕೆ ಹೋಗಬೇಕು. ಬೆಳಿಗ್ಗೆ ಮದುವೆ 11:30 ಇದು ಮದುವೆ ಇದೆ, ತಾಳಿ. ಅದಕ್ಕೆ ಈಗ ಇನ್ನೊಂದು 1 ಅವರಲ್ಲಿ ಹೋಗ್ಬಿಡ್ತೀವಿ. ಒಟ್ಟು 6 ಗಂಟೆ ಒಳಗೆ ಬಿಡ್ತೀವಿ ಗದಗ. ಹಾಗಾಗಿ ಇಲ್ಲಿದ್ದೀವಿ ಫ್ರೆಂಡ್ಸ್, ಇನ್ನು ಹೊರಡಬೇಕು. ಇದು ಬಂದು ಟೈಮ್ ಬಂದು ಬೆಳಿಗ್ಗೆ 4 ಗಂಟೆ. ಎಲ್ಲ ಫ್ರೆಂಡ್ಸು ಎಣ್ಣೆ ಹೊಡ್ಕೊಂಡು ಜಾಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮಗೆ ಅಭ್ಯಾಸ ಇಲ್ಲ, ನನಗೇನು ತಿಂಡಿ ಕುರ್ಕುರು ತಿಂಡಿ ಮಾತ್ರ, ನಮಗೆ ಬೇರೆ ಏನು ಅಭ್ಯಾಸ ಇಲ್ಲ. ಏನಾಯ್ತು ಯಾರ 12 ಕಿಲೋಮೀಟ್ರ್ ಏನು ನಿದ್ದೆ ಮಾಡ್ತಾರಂತಾನೆ ಅವ್ರು? ಅವನು ನಮ್ಮನ್ನು ಓದ್ತಾರೆ, ಒಮ್ಮೆ ಪಾಸ್ಬೋದು ಓದ್ತಾರೆ, ಕೈ ಸಿಗ್ಲಾರ್ದಾಗ. ಚಳಿ ಭಾಳ ಐತೆ. ಏನು ಅಡಿವಿ ಎಲ್ಲ ತರ ತಿಂದು ಕುಡಿಯೋತಾರೆ ಕೂಡ ನಾ ಎಲ್ಲಿ ಸಿಕ್ಕಂಡಿದ್ದೀಯಲ್ಲಿ ಮತ್ತೆ ಚಳಿ ಭಾಳ ಚಳಿ. ಇಲ್ಲಿ ಫಸ್ಟ್ ಟೈಮ್ ಬರೋದು ಈ ಹೈವೇ ಆದಮೇಲೆ. ಬರಲಿಲ್ಲ, ಲಾಕ್ಡೌನ್ ಮೊದಲು ಕೆಲಸ ಆಗ್ತಾಯಿತ್ತು. ಈಗ ಇದೇ ಫಸ್ಟ್ ಟೈಮು ಬೈಪಾಸ್ ಬರೋದು, ಹುಬ್ಳಿ ಬೈಪಾಸು. ಫಸ್ಟ್ ಕ್ಲಾಸ್ ಆಗಿದೆ, ರೋಡ್ ಮಾತ್ರ ಸೂಪರ್ ಆಗಿದೆ. ಮಕ್ಕಬಿಟ್ಟು ನಾನು ಡೋಮಣ್ಣ ನೋಡಿ, ನನ್ನ ಫ್ರೆಂಡ್ ಗಾಡಿಯಲ್ಲಿ ಇದ್ದೀವಿ. ಫ್ರೆಂಡ್ ಗಾಡಿಯಲ್ಲಿ ಈಗ ಹುಬ್ಳಿ ಬೈಪಾಸಲ್ಲಿದ್ದೀವಿ. ಏನು ಆಯಿತು, ಇನ್ನೂ ಒಂದು 1 ಅವರಲ್ಲಿ ಮುಟ್ತೀವಿ ಗದಗ. ನೋಡೋಣ ನೆಕ್ಸ್ಟ್ ಪುನಃ ಅಲ್ಲಿ ವೀಡಿಯೋ ಮಾಡ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು.